ಹೇಳಿ ಅರ್ಪಿತಾ ಆಂಟಿ, ಈಗ ತಾನೇ ಡ್ಯೂಟಿಗೆ ಅಂತ ಹೊರಟಿದ್ದೀನಿ, ಅಷ್ಟೇ ಕಾಲ್ ಮಾಡಿದ್ದೀರಲ್ಲ. ಆರ್ಯ ಅವ್ನ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಬಂದು ಕೇರಂ ಬೋರ್ಡ್ ಆಡ್ತಾ ಜೋರಾಗಿ ಗಲಾಟೆ ಮಾಡ್ತಿದ್ದಾನೆ. ಅಕ್ಕಪಕ್ಕದ ಮನೆಗೆಲ್ಲ ಗೊತ್ತಾಗೋ ಹಾಗೆ. ಈ ರೌಡಿಗಳ ಸವಾಸನೆ ಬೇಡ ಕಣೋ. ಹೌದಾ, ಸರಿ ಈಗಲೇ ಬರ್ತೀನಿ. ನಾಯಿ ಬಾಲ ಯಾವತ್ತಿದ್ರು ಡೊಂಕೆ, ಬದಲಾಗಲ್ಲ ಅದು. ಓಕೆ, ಬೇಗ ಬಾ ಆರ್ಯ. ಸುಸ್ತಾದರೆ ಹೇಳಿ, ಅಲ್ಲಿ ಕೂತ್ಕೋಬೋದು ಬೆಂಚ್ ಮೇಲೆ. ಇಲ್ಲ, ಇವತ್ತು ಬಿಸಿಲು ಸ್ವಲ್ಪ ಕಡಿಮೆ ಇದೆ ಅಲ್ವಾ? ತುಂಬ ದಿವಸ ಆಗಿತ್ತು ನಾವು ಹೀಗೆ ವಾಕ್ ಮಾಡಿ. ಬೇರೆ ಕೆಲಸ ಇದ್ರೆ ವಾಪಸ್ ಮನೆಗೆ ಹೋಗೋಣ. ಏನಿಲ್ಲ, ನಾವೀಗ ಒಂದು ಕೆಲಸ ಮಾಡ್ತಿರ್ಬೇಕಾದ್ರೆ ಇದಾದ್ಮೇಲೆ ಏನು ಕೆಲಸ ಮಾಡಬೇಕು ಅಂತ ಅದೇ ಯೋಚನೆಯಲ್ಲಿದ್ದರೆ ಈಗ ಮಾಡ್ತಿರೋ ಕೆಲಸನ ಅನುಭವಿಸೋಕ್ಕಾಗಲ್ಲ ಅಲ್ವಾ? ಅರ್ಥ ಆಗಲಿಲ್ಲ. ಈಗ ನಾವು ವಾಕ್ ಮಾಡ್ತಾ ಇರ್ತೀವಿ, ಇದಾದ್ಮೇಲೆ ಇನ್ನೊಂದೇನೋ ಕೆಲಸ ಮಾಡಬೇಕು ಅಂತ ಅದ್ರ ಯೋಚನೆಯಲ್ಲಿದ್ದರೆ ಈ ವಾಕಿಂಗ್ನ ನಾವು ಎಂಜಾಯ್ ಮಾಡೋದಕ್ಕಾಗಲ್ಲ. ಅದು ಅಣ್ಣ ಪಾನ್ ಮಾಡಿದಾಗ ಸೌಂಡು ಹೆಂಗಿರ್ಬೇಕು? ವಿನಾಗ್ತೀವಿ ಇದ್ರಲ್ಲಿ ನಾನು ಬಿನ್ ಹಾಗೆ ಆಗ್ತೀನಿ. ಇವತ್ತು ಸನ್ಸೆಟ್ ಎಷ್ಟು ಬ್ಯೂಟಿಫುಲ್ ಆಗಿದೆಲ್ಲ. ಯಾಕೆ ನಗ್ತಾ ಇದ್ದೀರಾ? ಸನ್ಸೆಟ್ ಅಂದರೆ ಒಂದು ಇನ್ಸಿಡೆಂಟ್ ನೆನಪಾಗುತ್ತೆ. ಮಂಗ ಸನ್ಸೆಟ್ ನೋಡಿದ್ರೆ ಮಂಗ ನೆನಪಾಗುತ್ತೆ. ಏನು ವಿಷಯ? ಕಾಲೇಜ್ ಡೇಸಲ್ಲಿ ಟ್ರಿಪ್ ಹೋಗಿದ್ವಿ. ಆಗುಂಬೆ ಗೊತ್ತಲ್ಲ, ಸನ್ಸೆಟ್ಗೆ ತುಂಬ ಒಳ್ಳೆ ಜಾಗ. ಅದು ನೋಡೋಣ ಅಂತ ಆಗುಂಬೆಗೆ ಹೋದ್ವಿ. ಸೂರ್ಯ ಮುಳುಗೋದಕ್ಕೆ ಇನ್ನೂ 1 ಗಂಟೆ ಟೈಮ್ ಇತ್ತು. ಆಗ ಅಲ್ಲೇ ಪಕ್ಕದಲ್ಲಿ ಒಂದು ನದಿ, ಸೀತಾ ನದಿ ಅಂತ. ಓಕೆ, ಎಲ್ಲರೂ ಅಲ್ಲಿಗೆ ಹೋದ್ವಿ. ಸ್ವಲ್ಪ ಫ್ರೆಶ್ ಆಗೋಣ, ಸೆಕೆಗೆ ತಣ್ಣಗಾಗುತ್ತೆ ಅಂತ ಎಲ್ಲ ಹೋದ್ವಿ. ಅಲ್ಲೆಲ್ಲ ಸ್ನಾನ ಮಾಡಿದ್ವಿ, ಈಜು ಹೊಡೆದ್ವಿ. ಒಬ್ಬ 10 ಅಡಿ ಮೇಲಿಂದ ಡೈ ಹೊಡೆದ, 15 ಅಡಿ ಮೇಲಿಂದ ಡೈ ಹೊಡೆದ, ಎಲ್ಲ ಸಕ್ಕತ್ ಎಂಜಾಯ್ ಮಾಡಿದ್ವಿ. ಸೊ ನಾವಲ್ಲಿ ಮುಳುಗೋಗ್ಬಿಟ್ಟಿದ್ವಿ. ಅಂದರೆ ಏನು ಯಾವುದ್ರ ಪರಿವೇನೇ ಇರಲಿಲ್ಲ ನಮಗೆ. ಎಲ್ಲ ಈಜು ಹೊಡೆದಾಯಿತು. ಈಜು ಹೊಡ್ತಿದ್ದಂಗೆ ಕೊನೆಗೆ ಇನ್ನೇನು ಹೊಡೋಣ ಅನ್ನೋ ಟೈಮಲ್ಲಿ ಒಂದು 10-15 ಮಂಗಗಳು ಬಂತು. ನಾವೆಲ್ಲ ನೀರಿನಲ್ಲೇ ಇದ್ವಿ. ಸೊ ನೀರಿನಲ್ಲೇ ಇದ್ವಿ. ಅಲ್ಲೆಲ್ಲ ಏನೇನೋ ಸ್ನ್ಯಾಕ್ಸು ಏನೇನೋ ಇತ್ತು. ಆಮೇಲೆ ನಮ್ಮ ಕಾರ್ ಒಳಗೆ ಸ್ನ್ಯಾಕ್ಸು, ಬಿಸ್ಕೆಟ್ಸ್ ಎಲ್ಲ ಇತ್ತು. ಮಂಗ ಅದೆಲ್ಲ ತೊಗೊಂಡೋಗುತ್ತೆ ಅಂತ ನಾವಿದ್ರೆ ಅದು ಯಾವುದನ್ನು ಮುಟ್ಟಿಲ್ಲ. ಮತ್ತೆ ನಮ್ಮ ಬಟ್ಟೆಗಳನ್ನ ತೊಗೊಂಡು ಹೊರಟೋಯ್ತು. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು
ಅಪ್ಪ ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?